ಇನ್ನು ಗೋಕರ್ಣದ ಮಹಾಬಲೇಶ್ವರ ದೇಗುಲದಲ್ಲಿ ತುಂಬಿದ ಕೊಳಚೆ ನೀರು. ಮಹಾಬಲೇಶ್ವರ ಆತ್ಮಲಿಂಗವನ್ನ ಮುಳುಗಿಸಿದ ಕೊಳಚೆ ನೀರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋಕರ್ಣದ ದೇವಾಲಯ ಇದು. ಮಳೆಯಿಂದ ಅಕ್ಕಪಕ್ಕದ ಶೌಚಾಲಯ ಇತರೆ ಭಾಗದ ನೀರು ಗರ್ಭಗುಡಿಗೆ ಬಂದಿದೆ. 2 ವರ್ಷದಿಂದ ಮಹಾಬಲೇಶ್ವರ ಗರ್ಭಗುಡಿಗೆ ನುಗ್ತಾ ಇರುವಂತಹ ಕೊಳಚೆ ನೀರು ಇದನ್ನು ಮೊದಲೇನಲ್ಲ, ಈ ಹಿಂದೆ ಕೂಡ ಸಮಸ್ಯೆ ಆಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಮೇಲುಸ್ತುವಾರಿ ಸಮಿತಿಯಿಂದ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ದೇವಾಲಯದ ಸುತ್ತ ಒತ್ತುವರಿ ಮಾಡಿರುವಂತಹ ವಾಣಿಜ್ಯ ಕಟ್ಟಡದಿಂದಾಗಿ ಈ ಘಟನೆಯಾಗಿದೆ. ಶೌಚಾಲಯದ ನೀರು ಸಮುದ್ರಕ್ಕೆ ನೇರವಾಗಿ ಬಿಡ್ತಾ ಇರೋದ್ರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಒತ್ತುವರಿಯಾಗಿದೆ, ವಾಣಿಜ್ಯ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಶೌಚಾಲಯದ ನೀರನ್ನು ಸಮುದ್ರಕ್ಕೆ ನೇರವಾಗಿ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ಗೋಕರ್ಣದ ಮಹಾಬಲೇಶ್ವರ ದೇಗುಲದಲ್ಲಿ ತುಂಬಿದ ಕೊಳಚೆ ನೀರು. ಮಹಾಬಲೇಶ್ವರ ಆತ್ಮಲಿಂಗವನ್ನ ಮುಳುಗಿಸಿದ ಕೊಳಚೆ ನೀರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋಕರ್ಣದ ದೇವಾಲಯ ಇದು. ಮಳೆಯಿಂದ ಅಕ್ಕಪಕ್ಕದ ಶೌಚಾಲಯ ಇತರೆ ಭಾಗದ ನೀರು ಗರ್ಭಗುಡಿಗೆ ಬಂದಿದೆ. 2 ವರ್ಷದಿಂದ ಮಹಾಬಲೇಶ್ವರ ಗರ್ಭಗುಡಿಗೆ ನುಗ್ತಾ ಇರುವಂತಹ ಕೊಳಚೆ ನೀರು ಇದನ್ನು ಮೊದಲೇನಲ್ಲ, ಈ ಹಿಂದೆ ಕೂಡ ಸಮಸ್ಯೆ ಆಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಮೇಲುಸ್ತುವಾರಿ ಸಮಿತಿಯಿಂದ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ದೇವಾಲಯದ ಸುತ್ತ ಒತ್ತುವರಿ ಮಾಡಿರುವಂತಹ ವಾಣಿಜ್ಯ ಕಟ್ಟಡದಿಂದಾಗಿ ಈ ಘಟನೆಯಾಗಿದೆ. ಶೌಚಾಲಯದ ನೀರು ಸಮುದ್ರಕ್ಕೆ ನೇರವಾಗಿ ಬಿಡ್ತಾ ಇರೋದ್ರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಒತ್ತುವರಿಯಾಗಿದೆ, ವಾಣಿಜ್ಯ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಶೌಚಾಲಯದ ನೀರನ್ನು ಸಮುದ್ರಕ್ಕೆ ನೇರವಾಗಿ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ.